ಇನ್ನು ಈ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರದಲ್ಲಿ ನಟಿ ರನ್ಯಾ ಅವರ ಡ್ರೆಸ್ ಕೋಡ್ ಹೇಗಿರ್ತಾ ಇತ್ತು, ಆಕೆಯ ಡ್ರೆಸ್ ಕೋಡ್ ಪ್ರತಿಯೊಂದು ಗೊತ್ತಾಗ್ತಾ ಇದೆ ನೋಡಿ. ಮಾಹಿತಿ ಪ್ರತಿಯೊಂದು ಗೊತ್ತಾಗ್ತಾ ಇದೆ. ಏರ್ಪೋರ್ಟ್ನ ಒಳಗಡೆ ಹೋಗುವಾಗ ಮಾಮೂಲಿ ಡ್ರೆಸ್ ಕೋಡ್, ಮಾಮೂಲಿ ಡ್ರೆಸ್. ಆದರೆ ವಿದೇಶದಿಂದ ಬರುವಾಗ ಇರಲೇಬೇಕು ಜಾಕೆಟ್. ಯಾಕೆಂದರೆ ಒಳಗಡೆ ಎಲ್ಲ ಚಿನ್ನ ಮುಚ್ಚಿಟ್ಕೊಂಡು ತರಬೇಕಲ್ಲ, ಅದಕ್ಕೆ ಬಣ್ಣ ಬಣ್ಣದ ಗಾಗಲ್ ಹಾಕೋತಾ ಇದ್ರಂತೆ, ಜಾಕೆಟ್ ಹಾಕ್ಕೊಂಡು ಬರ್ತಾ ಇದ್ರಂತೆ. ದುಬೈಗೆ ಹೋಗಿ ಬರುವಾಗ ಜಾಕೆಟ್ ಫಿಕ್ಸ್. ಇದೆಲ್ಲ ಹೆಂಗೆ ಗೊತ್ತಾಗಿದೆ ಅಂತಂದರೆ ಆ CCTV ಕ್ಯಾಮ್ರಾಗಳಿದೆಯಲ್ಲ, ಈಕೆ ಬಂದಿರೋ ಎಲ್ಲ CCTV ಕ್ಯಾಮ್ರಾಗಳನ್ನ ನೋಡಿದಾಗ ಗೊತ್ತಾಗಿದೆ. ಕಣ್ಣಲ್ಲಿ ಭಯ ಕಾಣಿಸಬಾರದಂತೆ ಗಾಗಲ್ ಹಾಕ್ತಾ ಇದ್ರಂತೆ ರನ್ಯಾ. ಓಕೆ, ಏನೋ ಗೊಂದಲ ಭಯ ಇದ್ಯಾವುದು ಕಾಣಿಸ್ಬಾರ್ದು ಅಂತ ಗಾಗಲ್ ಹಾಕ್ತಾ ಇದ್ರು. ರಾತ್ರಿ ಬೆಂಗಳೂರು ತಲುಪ್ತಾ ಇದ್ದ ವಿಮಾನಗಳನ್ನೇ ಬುಕ್ಕಿಂಗ್ ಮಾಡ್ತಾ ಇದ್ರಂತೆ, ಹಗಲು ಹೊತ್ತಲ್ಲಿ ಬರ್ತಿರಲಿಲ್ಲ ಅಂತ. ಆಮೇಲೆ ಪ್ರೋಟೋಕಾಲ್ ಹೇಳ್ಕೊಂಡು ಹೊರ ಬರ್ತಾ ಇದ್ರು ರನ್ಯಾ. ಜಾಕೆಟ್ ಎಲ್ಲ ಯಾಕೆ ಅಂತಂದರೆ ಇವರು ಮೈ ಮೇಲೆಲ್ಲ ಚಿನ್ನ ಅಂಟಿಸ್ಕೊಂಡು ಬರ್ತಾ ಇದ್ರಲ್ಲ, ಅದೆಲ್ಲ ಗೊತ್ತಾಗಬಾರ್ದು ಅಂತ. ಬಟ್ ಆದರೂ ಗೊತ್ತಾಗ್ತಾ ಇತ್ತು ರೀ. ಈ ಏರ್ಪೋರ್ಟ್ ಸಿಬ್ಬಂದಿ ಕರೆಕ್ಟಾಗಿ ಇವ್ರನ್ನ ಪರೀಕ್ಷೆ ಮಾಡಿದ್ದಿದ್ರೆ ಯಾವಾಗಲೂ ಹಿಡಿದಾಕ್ಬೋದಾಗಿತ್ತು. ಈಕೆ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಹೊರಗಡೆಗೆ ಬಂದಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ದುಬೈ ಏರ್ಪೋರ್ಟ್ನಲ್ಲೂ ಕೂಡ ಈಕೆ ಜಿನಿವಾಗೆ ಹೋಗ್ತೀನಿ ಅಂದ ತಕ್ಷಣ ಅವರೇನು ಆಯ್ತಮ್ಮ ಹೋಗಿ ತೊಗೊಂಡೋಗು ಅಂತ ಬಿಟ್ಬಿಡಲ್ಲ, ಅಲ್ಲೂ ಏನೋ ಒಂದಷ್ಟು ಕರಾಮತ್ ನಡೆದಿದೆ. ಬಟ್ ದುಬೈನಲ್ಲಿ ಏನು ಅಂತಂದರೆ ಅವ್ರ ದೇಶದಲ್ಲಿ ಚಿನ್ನದ ವ್ಯಾಪಾರ ಆಗ್ತಾ ಇದೆ, ವ್ಯವಹಾರ ನಡೀತಾ ಇದೆ, ಅವ್ರ ದೇಶಕ್ಕೆ ಲಾಭ ಆಗ್ತಾ ಇದೆ ಅಂತ ಸ್ವಲ್ಪ ಒಂಚೂರು ಲಿಬರ್ಟಿ ಕೊಟ್ಟಿರ್ಬೋದು. ಆದರೆ ಬೆಂಗಳೂರು ಏರ್ಪೋರ್ಟಲ್ಲಿ ಮಾತ್ರ ಕಸ್ಟಮ್ಸ್ ಅವರು, DRIನವರು, ಪೊಲೀಸರು ಎಲ್ಲ ಇರ್ತಾರೆ. ಯಾರ ಕಣ್ಗೂ ಬಿದ್ದಿಲ್ಲ. ಈಕೆ 50-52 ಸರ್ತಿ ದುಬೈಗೆ ಹೋಗಿ ಬಂದಿದ್ದಾರೆ ಅಂತಂದರೆ ಇದೊಂಥರ ಮಿರಾಕಲ್ ಅಂತಲೇ ಹೇಳ್ಬೋದಪ್ಪ.